ವಿರಾಜಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ, ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಕೊಡಗು ಪ್ರೆಸ್ ಕ್ಲಬ್ ಸಂಯುಕ್ತಾಶ್ರಯದಲ್ಲಿ ಸಿದ್ದಾಪುರದ ಸೆಂಟನರಿ ಚರ್ಚ್ ಸಭಾಂಗಣದಲ್ಲಿ ನವಭಾರತದ ನಿರ್ಮಾಣದಲ್ಲಿ ಯುವ ಜನತೆಯ ಪಾತ್ರ ಎಂಬ ವಿಷಯದ ಕುರಿತು ಪ್ರೌಢಶಾಲಾ ವಿಭಾಗದ ಭಾಷಣ ಸ್ಪರ್ಧೆ ನಡೆಯಿತು. ವಿರಾಜಪೇಟೆ ತಾಲೂಕಿನ 31 ವಿದ್ಯಾರ್ಥಿಗಳ ಪೈಕಿ ಕೊಂಡಂಗೇರಿಯ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಮೊಹಮ್ಮದ್ ಹರ್ಷದ್ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದಾರೆ. ದ್ವಿತೀಯ ಬಹುಮಾನವನ್ನು ವಿರಾಜಪೇಟೆಯ ಸಂತ ಅನ್ನಮ್ಮ ಪ್ರೌಢಶಾಲೆಯ ವಿದ್ಯಾರ್ಥಿ ಡೀನ್ ಸಾಲ್ವೋ ಡಿಸೋಜಾ, ತೃತೀಯ ಬಹುಮಾನವನ್ನು ಕಳತ್ಮಾಡುವಿನ ಲಯನ್ಸ್ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಶಕ್ತ ಚಂಗಪ್ಪ ಪಡೆದುಕೊಂಡರು. ಕಾರ್ಯಕ್ರಮವನ್ನು ಸಿದ್ದಾಪುರ ಸಂತ ಜೋಸೆಫರ ಚರ್ಚ್ನ ಧರ್ಮಗುರುಗಳಾದ ಫಾದರ್ ಮೈಕಲ್ ಮರಿ ಉದ್ಘಾಟಿಸಿ ಮಾತನಾಡಿದರು. ವಿದ್ಯಾರ್ಥಿಗಳು ತಮಗೆ ಲಭಿಸಿದ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ಭಾಷಣ ಸ್ಪರ್ಧೆಗಳು ನಾಯಕತ್ವ ಗುಣವನ್ನು ಬೆಳೆಸಲು ಸಹಕಾರಿಯಾಗುತ್ತದೆ ಎಂದು ಹೇಳಿದರು. ಈಗ ನಡೆಯುತ್ತಿರುವಂತಹ ವಿದ್ಯಮಾನಗಳು ವಿದ್ಯಾರ್ಥಿನಿಯರಿಗೆ ಗೊತ್ತು. ನಮ್ಮ ದೇಶ ಯಾವ ದಿಕ್ಕಿನತ್ತ ಸಾಗುತ್ತಿದೆ, ನಮ್ಮ ರಾಜ್ಯ ಯಾವ ದಿಕ್ಕಿನತ್ತ ಸಾಗುತ್ತಿದೆ ಎಂದು ನಾನು ಅದನ್ನು ವಿಶದವಾಗಿ ತಿಳಿಸಲು ಇಷ್ಟಪಡೋದಿಲ್ಲ. ಅದು ನಿಮಗೆಲ್ಲ ಚೆನ್ನಾಗಿ ಗೊತ್ತು. ನೀವು ಇದನ್ನ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀರಾ, ಸಿದ್ಧಪಡಿಸಿ ಈ ಒಂದು ಶೀರ್ಷಿಕೆಗೆ, ಈ ಒಂದು ಸಬ್ಜೆಕ್ಟ್ ವಿಷಯಕ್ಕೆ ನಿಮ್ಮನ್ನು ಸಿದ್ಧಪಡಿಸಿಕೊಂಡು ಇಲ್ಲಿ ಬಂದಿದ್ದೀರಿ. ಆದ್ದರಿಂದ ಒಂದು ಒಳ್ಳೆಯ ಒಂದು ವಿಷಯವನ್ನು ಇವತ್ತು ಪತ್ರಕರ್ತರ ಸಂಘದವರು ನಿಮಗೆ ನೀಡಿದ್ದಾರೆ. ನಿಮ್ಮೆಲ್ಲ ನೋಡಿದ್ರೆ ನನಗೆ ಹೊಟ್ಟೆ ಹೆಚ್ಚು. ಯಾಕೆ ಗೊತ್ತಾ, ನಾವು ಓದುವಾಗ ಈಗ ಯಾವೊಂದು ಪಠ್ಯೇತರ ಚಟುವಟಿಕೆಗಳಿಲ್ಲ. ಅದಕ್ಕೋಸ್ಕರ ನಿಮಗೆ ಬೇಕಾದಷ್ಟು ಪಠ್ಯೇತರ ಚಟುವಟಿಕೆಗಳಿವೆ. ಇವಾಗ ಪ್ರತಿಭಾ ಕಾರಂಜಿ ನಿಮಗೆ ಗೊತ್ತು. ಎಲ್ಲಾ ರೀತಿಯ ಒಂದು ಮಕ್ಕಳಿಗೆ ಯಾವ ಪ್ರತಿಭೆಗಳು ಇರ್ತವೆ, ಎಲ್ಲಾ ಪ್ರತಿಭೆಗಳನ್ನು ನೀವು ಹೊರಸೂಸಬಹುದು. ಇವಾಗ ಮಾತಾಗಬಹುದು, ನೃತ್ಯ ಆಗಬಹುದು, ಅಥವಾ ಮೌನ ಆಗಬಹುದು, ಭಾಷಣ ಆಗಬಹುದು, ಯಾವುದಾದ್ರೂ. ಸಿದ್ದಾಪುರ ಠಾಣಾಧಿಕಾರಿ ರಾಘವೇಂದ್ರ ಮಾತನಾಡಿ, ವಿದ್ಯಾರ್ಥಿಗಳು ಭಯ ಬಿಟ್ಟು ಮುಕ್ತ ಮನಸ್ಸಿನಿಂದ ಭಾಷಣ ಸ್ಪರ್ಧೆಗಳಲ್ಲಿ ಪಾಲ್ಗೊಳ್ಳಬೇಕು ಎಂದರು. ಉತ್ತಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲ ತಾಲೂಕು ಮಟ್ಟದ ಪತ್ರಕರ್ತರೆಲ್ಲರೂ ಸೇರಿ ತಾಲೂಕು ಮಟ್ಟದ ಒಂದು ಪ್ರತಿಭಾವಂತ ವಿದ್ಯಾರ್ಥಿಗಳಿಂದ ಒಂದು ಭಾಷಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಒಂದು ಭಾಷಣ ಆಗಿರ್ಬೋದು, ಒಂದು ಪ್ರಬಂಧ ಆಗಿರ್ಬೋದು, ಯಾವುದೋ ಒಂದು ಮಾಡ್ಬೇಕಾದ್ರೆ ಅದರಲ್ಲಿ ನಾವು ಎಲ್ಲ ಆಸ್ಪೆಕ್ಟ್ಗಳನ್ನು ಒಳಗೊಳ್ತೀವಿ. ನಾವು ಭಾಷಣ ಮಾಡುವಾಗ ಬರೀ ಒಂದು ವ್ಯಕ್ತಿ ಬಗ್ಗೆ ಕೇಳಿದರೆ ನಾವು ಬರೀ ಒಂದು ವ್ಯಕ್ತಿ ಬಗ್ಗೆ ಅಷ್ಟೇ ಮಾತಾಡ್ತೀವಿ. ಒಂದು ಯಾವುದೋ ಒಂದು ಸ್ಥಳದ ಬಗ್ಗೆ ಕೇಳಿದ್ರೆ ಆ ಸ್ಥಳದ ಬಗ್ಗೆ ಅಷ್ಟೇ ಮಾತಾಡ್ತೀವಿ. ಆದರೆ ಈ ಭಾಷಣದಲ್ಲಿ ಏನೇನಿರ್ಬೇಕಪ್ಪ ಅಂತಂದರೆ ಅದರಲ್ಲಿ ಪ್ರತಿಯೊಂದು ಇರಬೇಕು. ಏನು ಒಂದು ಸೋಷಿಯಲ್ ಆಸ್ಪೆಕ್ಟ್ ಇರಬೇಕು, ಒಂದು ಎಕನಾಮಿಕಲ್ ಆಸ್ಪೆಕ್ಟ್ ಇರಬೇಕು, ಮತ್ತು ಸಾಮಾಜಿಕವಾಗಿರ್ಬೇಕು, ಮತ್ತು ಎಕನಾಮಿಕ್ ಆಗಬೇಕು. ಎಲ್ಲವನ್ನು ಕೂಡ ಅದರಲ್ಲೇ ಒಳಗೊಂಡಿರ್ಬೇಕು. ಅವಾಗ ತಾನೇ ಒಂದು ಉತ್ತಮ ಭಾಷಣ ಆಗುತ್ತೆ, ಒಂದು ಉತ್ತಮ ಪ್ರಬಂಧ ಆಗುತ್ತೆ. ನೀವು ಯಾವುದನ್ನ ಸೇರಿಸ್ತೇವೆ, ಬರೀ ಒಂದು ವ್ಯಕ್ತಿ ಬಗ್ಗೆ ಹೇಳ್ತಾರೆ, ವ್ಯಕ್ತಿ ಬಗ್ಗೆನೇ ಮಾತಾಡ್ತಾರೆ. ಅದರಲ್ಲಿ ಸೋಷಿಯಲ್ ಆಸ್ಪೆಕ್ಟ್ ಏನು, ಎಕನಾಮಿಕ್ ಆಸ್ಪೆಕ್ಟ್ ಏನು, ಮತ್ತೆ ಹಾಗೆ ನಮ್ಮ ಇದರಲ್ಲಿ ಫಿಸಿಕಲ್ ಆಸ್ಪೆಕ್ಟ್ ಏನು, ಅದ್ರ ಬಗ್ಗೆ ಏನೋ ನಾವು ಮಾತಾಡ್ತೇವೆ ಅಂದ್ರೆ ಅದು ಅತ್ಯಂತ ಒಂದು ಅಂದ್ರೆ ನೀವು ಭಾಷಣ ಮಾಡಿದ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ತಿರೋದು ಚೆನ್ನಾಗಿರುತ್ತೆ, ಓಕೆ. ಅದರಿಂದ ಸಮಾಜಕ್ಕೆ ಉಪಯೋಗ ಆಗುತ್ತೆ, ಅದರಿಂದ ನಮ್ಮ ಎಕನಾಮಿಕ್ ಏನು ಯೂಸ್ ಆಗುತ್ತೆ, ಅದರಿಂದ ನಾವೇನು ಕಲ್ತ್ಕೊಳ್ಬೋದು, ಇದನ್ನೆಲ್ಲ ಒಳಗೊಳ್ಬೇಕು. ಹಾಗೆ ಇದೊಂದು ಕಾರ್ಯಕ್ರಮ ಒಂದು ಉತ್ತಮ ಕಾರ್ಯಕ್ರಮ. ಯಾಕಂತಂದ್ರೆ ಎಲ್ರಿಗೂ ಸ್ಟೇಜ್ ಫಿಯರ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನನಗೂ ಕೂಡ ಇದೆ. ನಾನು ಸ್ಕೂಲಿಂದ ನಾನು ಈ ಫೀಲ್ಡಿಗೆ ಬರೋವರೆಗೂ ಕೂಡ ನಾನು ಸ್ಟೇಜಿನೇ ಹತ್ತಿಲ್ಲ. ನಾನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸ್ಪರ್ಧೆಯ ಸಂಚಾಲಕ ಎಂ.ಎ. ಕೃಷ್ಣ ವಹಿಸಿದ್ದರು. ವಿರಾಜಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಪುತ್ತಂ ಪ್ರದೀಪ್ ಹಾಜರಿದ್ದರು. ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಕೊಡಗು ಪ್ರೆಸ್ ಕ್ಲಬ್ ಅಧ್ಯಕ್ಷ ಅಜ್ಜಮಾಡ ರಮೇಶ್ ಕುಟ್ಟಪ್ಪ, ಬಹುಸಂಸ್ಕೃತಿಯ ಭಾರತ ದೇಶದಲ್ಲಿ ಯುವ ಸಮೂಹವೇ ಹೆಚ್ಚಿದ್ದು, ಯುವ ಜನತೆಯ ಪಾತ್ರದ ಬಗ್ಗೆ ವಿದ್ಯಾರ್ಥಿಗಳು ಉತ್ತಮವಾಗಿ ಮಾತನಾಡಿದ್ದಾರೆ. ಪಠ್ಯದೊಂದಿಗೆ ಪಠ್ಯೇತರ ಚಟುವಟಿಕೆಯಲ್ಲೂ ಮಕ್ಕಳು ತೊಡಗಿಸಿಕೊಳ್ಳಬೇಕೆಂದು ಹೇಳಿದರು. ಒಳ್ಳೆಯ ಶಿಕ್ಷಣವನ್ನು ಪಡೆದು ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಬಂದಿರ್ತಾರೆ. ವೈಯಕ್ತಿಕ ಬದುಕನ್ನು ನಿರ್ವಹಿಸಕ್ಕೆ ಸಾಧ್ಯ ಆಗೋದಿಲ್ಲ, ಸಮಾಜದ ಬಗ್ಗೆ ಯೋಚನೆ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ. ಅವರ ಬದುಕನ್ನ ಭಾರ ಮಾಡ್ಕೊಳ್ತಾರೆ. ಸಮಾಜಕ್ಕೂ ಕುಟುಂಬಕ್ಕೂ ಎಲ್ಲದಕ್ಕೂ ಹೊರೆಯಾಗಿ ಒಂದು ಸಮಸ್ಯೆಯಾಗಿ ರೂಪಿತಗೊಳ್ತಾರೆ. 78 ವರ್ಷದ ಹಿಂದೆ ಈ ದೇಶ ಬ್ರಿಟಿಷರ ಸಂಕುಲೆಯಿಂದ ಹೊರಗೆ ಬಂದು ಸ್ವತಂತ್ರ ರಾಷ್ಟ್ರ ಆಗುತ್ತೆ. ವ್ಯಾಪಾರಕ್ಕಾಗಿ ಬಂದಂತ ಬ್ರಿಟಿಷರು ಸುದೀರ್ಘ ಅವಧಿವರೆಗೆ ಈ ದೇಶದಲ್ಲಿ ಆಳ್ವಿಕೆ ನಡೆಸ್ತಾರೆ. ವಿಶ್ವದ ಬೇರೆ ಬೇರೆ
ಪ್ರಾಂತ್ಯಗಳಿಗೆ ಹೋದಂತ ಬ್ರಿಟಿಷರು ವ್ಯಾಪಾರಕ್ಕಾಗಿ ಹೋದವರು ಆ ಒಂದು ವಸಾಹತುಶಾಹಿ ಪ್ರದೇಶಗಳನ್ನ ತಮ್ಮ ಆಳ್ವಿಕೆಯ ಪ್ರದೇಶವನ್ನಾಗಿ ಮಾಡ್ಕೊಳ್ತಾರೆ. ಅವರಿಗೆ ಮೂಲ ಉದ್ದೇಶ ಇದ್ದಿದೆ, ಅವರ ಉತ್ಪನ್ನಗಳನ್ನ ಇಲ್ಲಿ ಮಾರಾಟ ಮಾಡಬೇಕು, ಇಲ್ಲಿಯ ಕಚ್ಚಾ ವಸ್ತುಗಳನ್ನ ಅವರ ದೇಶಕ್ಕೆ ತೆಗೆದುಕೊಂಡು ಹೋಗಬೇಕು, ಅಲ್ಲಿಂದ ಅದೇ ಉತ್ಪನ್ನಗಳಿಗೆ ನಾವು ಇಲ್ಲಿಯ ಉತ್ಪನ್ನಗಳನ್ನ ಮಾರಾಟ ಮಾಡುವಂತ ವ್ಯವಸ್ಥೆಗೆ ಈ ದೇಶವನ್ನ ಬಳಕೆ ಮಾಡಬಹುದು. ಸುದೀರ್ಘ ಅವಧಿಗೆ ನಮ್ಮ ದೇಶವನ್ನ ವ್ಯಾಪಾರಿ ಕೇಂದ್ರಗಳನ್ನಾಗಿ ಹಲವಾರು ರಾಷ್ಟ್ರಗಳು ಅಥವಾ ಹಲವಾರು ರಾಜರುಗಳು ಅವರುಗಳೆಲ್ಲ ಈ ದೇಶವನ್ನ ಬಳಸಿಕೊಂಡಿದ್ದಾರೆ. ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷೆ ಬಿಆರ್ ಸವಿತಾ ರೈ ಮಾತನಾಡಿ, ವಿದ್ಯಾರ್ಥಿಗಳು ಮನಸ್ಸನ್ನು ಕೇಂದ್ರೀಕೃತವಾಗಿಟ್ಟುಕೊಳ್ಳಬೇಕು, ಆ ಮೂಲಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಯಶಸ್ಸು ಕಂಡುಕೊಳ್ಳಬೇಕೆಂದು ಹೇಳಿದರು. ಹಿಂದೆ ಗುರುವಿನ ಆಶೀರ್ವಾದ ಇದ್ದರೆ ಎಂಥದೇ ಮಹತ್ ಕಾರ್ಯವನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳೋದು. ನಾವು ಶಾಲೆಗೆ ಹೋದಾಗ ಹೇಳ್ತೇವೆ, ಕೈ ಮುಗಿದು ಒಳಗೆ ಬಾ, ಇದು ಜ್ಞಾನ ದೇಗುಲ. ನಿಜವಾಗಿ ಸಹ ಕೈ ಮುಗಿದು ಒಳಗೆ ಹೋಗ್ಬೇಕು. ಆ ಜ್ಞಾನ ದೇಗುಲದಲ್ಲಿ ಶಿಕ್ಷಕರು ಕೊಟ್ಟ ಆ ಭಿಕ್ಷೆ, ಆ ಪ್ರೀತಿ, ಆ ವಿಶ್ವಾಸ ಇವತ್ತು ನಿಮ್ಮ ಮುಂದೆ ಮಾತಾಡಲಿಕ್ಕೆ ಸಾಕ್ಷಿಯಾಗಿದೆ ಅಂತ ಬಹಳ ಖುಷಿ ಹೇಳ್ಕೊಳ್ತೇನೆ. ಹಿಂದೆ ಇದ್ದ ವಿದ್ಯಾಭ್ಯಾಸದ ವಾತಾವರಣ ಈಗ ಇಲ್ಲದೆ ಹೋದರೂ ಕೂಡ ಬಹುಶಃ ಗುರುವರಿಯರ ನಿಕಟವಾದ ಅವರ ಸ್ಪರ್ಶ, ಅವರ ಆಶೀರ್ವಾದ ಇದ್ದರೆ ಮಾತ್ರ ನಮಗೆ ಮುಂದೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಬೆಳಗಿನಿಂದ ಭಾಷಣ ಸ್ಪರ್ಧೆಯನ್ನ ಕೇಳಿದ್ದೀರಾ. ನಾಯಕತ್ವದ ಗುಣ ಬೆಳೆಸ್ಕೊಳ್ಬೇಕು ಅಂತ ಹೇಳಿದ್ರೆ ಭಾಷಣ ಸ್ಪರ್ಧೆಯ ಅನಿವಾರ್ಯತೆ ಇರುತ್ತೆ. ಈಗಾಗಲೇ ನಾನು ಮಾತಾಡೋದು ನನ್ನ ಜೊತೆ ಕೂತಂತ ಮೇಘಶ್ರೀ ಹೇಳ್ತಾ ಇದ್ರು, ಮುರಾರ್ಜಿ ಶಾಲೆಯಲ್ಲಿ ಓದಿದೆ ಮಗಳು. ನಾನು ಪ್ರಥಮ ಬಾರಿಗೆ ಬಂದೆ, ಸ್ವಲ್ಪ ತಡವರಿಸಿದಂತಾಯ್ತು. ಅದೇ ಸೆಂಟ್ ಡ್ಯಾನ್ಸ್ ನಲ್ಲಿ ಓದಿದಂತ ಆ ಗಂಡು 29 ಅಂಕೆ ಅಂತ ಹೇಳಿದ್ರು, ಸಂಖ್ಯೆ ಅಂತ ಹೇಳಿದ. ಬಹುಶಃ ಆತನ ಇಬ್ಬರನ್ನೇ ನಾನು ಕೇಳಿದ್ದು. ಆ ಇಬ್ಬರು ಕೂಡ ಎರಡು ರೀತಿಯ ವ್ಯಕ್ತಿತ್ವವನ್ನು ಅನಾವರಣ ಮಾಡಲಿಕ್ಕೆ ಅನಿಸ್ತದೆ. ಒಂದು ಕಡೆ ಅವರ ನಾಯಕತ್ವ, ಇನ್ನೊಂದು ಕಡೆ ಅವರ ನವಭಾರತ ನಿರ್ಮಾಣಕ್ಕೆ ಅವರ ಪರಿಕಲ್ಪನೆಯಲ್ಲಿ ಮಾಡಿದಂಥದ್ದು ನನಗೆ ಬಹಳ ಖುಷಿ ಕೊಡುವಂಥದ್ದು. ಹಾಗಾಗಿ ನಾನು ಹೇಳೋದು, ನಮ್ಮ ಮನಸ್ಸನ್ನ ನಾವು ಕೇಂದ್ರೀಕೃತಗೊಳಿಸಿದಾಗ ಮಾತ್ರ ಎಂಥದೇ ಕಾರ್ಯವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಕುಶಲನಗರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಎಂಎನ್ ಚಂದ್ರಮೋಹನ್, ವಿರಾಜಪೇಟೆ ತಾಲೂಕು ಸಂಘದ ಅಧ್ಯಕ್ಷ ರಜಿತ್ ಕುಮಾರ್ ಮಾತನಾಡಿದರು. ವಿರಾಜಪೇಟೆ ಸಂತ ಅನ್ನಮ್ಮ ಪದವಿ ಕಾಲೇಜಿನ ಉಪನ್ಯಾಸಕ ಅರ್ಜುನ್ ಮೌರ್ಯ, ನೆಲ್ಲಿಹುದಿಕೇರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕಿ ಭಾಗ್ಯಜ್ಯೋತಿ, ಕಲಾವಿದ ಭಾವ ಮಾಲ್ದಾರೆ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದರು.